ಹಾಯ್ ಫ್ರೆಂಡ್ಸ್, ಸೊಸೆ ಬಂದ ನಂತರ ಅತ್ತೆ ಮಾವಂದಿರು ಹೇಗೆ ಬದುಕಬೇಕು? ನೀವು ಈ 4 ವಿಷಯಗಳನ್ನು ಅನುಸರಿಸಿದರೆ ನಿಮ್ಮ ವೃದ್ಧಾಪ್ಯವು ಶಾಂತವಾಗಿರುತ್ತದೆ. ಸೊಸೆ ಮನೆಗೆ ಬಂದ ನಂತರ ಅತ್ತೆ ಮತ್ತು ಮಾವ ಸೊಸೆಯೊಂದಿಗೆ ಹೇಗೆ ವರ್ತಿಸಬೇಕು? ನೀವು ಈ 4 ವಿಷಯಗಳನ್ನು ಅನುಸರಿಸಿದರೆ ಕುಟುಂಬದಲ್ಲಿ ಯಾವುದೇ ಜಗಳ ಅಥವಾ ಜಗಳ ಇಲ್ಲದೆ ನಿಮ್ಮ ವೃದ್ಧಾಪ್ಯವು ತುಂಬ ಶಾಂತ ಆಗಿರುತ್ತೆ. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಜೈ ಶ್ರೀರಾಮ್ ಅಂತ ಹೇಳುವ ಒಂದು ಸಣ್ಣ ಕಮೆಂಟ್ ಮಾಡಿ. ಒಂದು ಕಾಲದಲ್ಲಿ ಒಬ್ಬ ಹುಡುಗ ತನ್ನ ಹೆತ್ತವರೊಂದಿಗೆ ನಗರದಲ್ಲಿ ವಾಸ ಮಾಡ್ತಾ ಇದ್ದ. ಆ ಹುಡುಗನ ತಂದೆ ಹೆಸರು ರಾಮ್ಲಾಲ್ ಅಂತ. ರಾಮ್ಲಾಲ್ ಬಟ್ಟೆ ಅಂಗಡಿಯನ್ನು ನಡೆಸ್ತಾ ಇದ್ದ. ಅವನು ತನ್ನ ಮಗನನ್ನ ಪ್ರತಿದಿನ ಅಂಗಡಿಗೆ ಕರೆದುಕೊಂಡು ಹೋಗ್ತಾ ಇದ್ದ. ರಾಮ್ಲಾಲ್ ಅವನಿಗೆ ಬಟ್ಟೆಗಳನ್ನು ಹೇಗೆ ಮಾರಾಟ ಮಾಡಬೇಕೆಂದು ಕಲಿಸ್ತಾ ಇದ್ದ. ಅವನು ತುಂಬ ಒಳ್ಳೆಯ ಸ್ವಭಾವದ ವ್ಯಕ್ತಿ ಮತ್ತು ಹಳ್ಳಿಯಲ್ಲಿ ಹಿರಿಯನು ಕೂಡ ಆಗಿದ್ದ. ರಾಮ್ಲಾಲ್ನ ಹೆಂಡತಿ ತುಂಬ ಕೋಪಗೊಂಡಿದ್ಲು ಮತ್ತು ಕಿರಿಕಿರಿ ಕೂಡ ಮಾಡ್ತಾ ಇದ್ಲು. ಆದರೆ ರಾಮ್ಲಾಲ್ ಅವಳಿಗೆ ಏನನ್ನೂ ಹೇಳಲಿಲ್ಲ. ರಾಮ್ಲಾಲ್ನ ಮಗ ಕ್ರಮೇಣ ಅಂಗಡಿಯನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟ. ಹುಡುಗ ಬೆಳೆದು ಮದುವೆಯ ವಯಸ್ಸನ್ನು ತಲುಪಿದ. ಅವನ ಮಗ ಅಂಗಡಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಂತೇಳಿ ಅವರು ಅವನಿಗೆ ಮದುವೆ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅವನ ಹೆಂಡತಿಯ ಸಲಹೆ ಮೇರೆಗೆ ರಾಮ್ಲಾಲ್ ತನ್ನ ಮಗನಿಗೆ ಮದುವೆಯನ್ನು ಏರ್ಪಾಟು ಮಾಡ್ತಾನೆ. ಹುಡುಗಿಯನ್ನು ನೋಡಲು ರಾಮ್ಲಾಲ್ ಪಕ್ಕದ ಹಳ್ಳಿಗೆ ಹೋಗ್ತಾನೆ. ಹುಡುಗಿ ತುಂಬ ಸುಂದರವಾಗಿದ್ಲು. ಅದನ್ನ ನೋಡಿ ಎಲ್ಲರೂ ಸರಿ ಅಂತ ಹೇಳಿದರು. ಮದುವೆಯ ದಿನಾಂಕ ಕೂಡ ಫಿಕ್ಸ್ ಆಯಿತು. ರಾಮ್ಲಾಲ್ ಅವರ ಮಗ ಮದುವೆಗೆ ಸಿದ್ಧನಾಗ್ತಾ ಇದ್ದ. ಒಂದು ದಿನ ರಾಮ್ಲಾಲ್ ತನ್ನ ಹೆಂಡತಿಯೊಂದಿಗೆ ಕುಳಿತಿದ್ದ. ಕೆಲವು ದಿನಗಳ ನಂತರ ಅವರ ಸೊಸೆ ಮನೆಗೆ ಬಂದರು. ನೀವು ತುಂಬ ಕೋಪಗೊಂಡಿದ್ದೀರಿ ಮತ್ತು ಕಿರಿಕಿರಿಗೊಂಡಿದ್ದೀರಿ. ನಿಮ್ಮ ಸೊಸೆ ನೀವು ಏನು ಹೇಳಿದರೂ ಸಹಿಸೋದಿಲ್ಲ. ಜಾಗರೂಕರಾಗಿರಿ, ಹುಷಾರಾಗಿರಿ. ನಿಮ್ಮ ಸೊಸೆಯೊಂದಿಗೆ ಹೇಗೆ ಬದುಕಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ರಾಮ್ಲಾಲ್ ತನ್ನ ಹೆಂಡತಿಗೆ ಹೇಳಿದ್ನು. ನಿಮ್ಮ ಸೊಸೆ ಮನೆಗೆ ಬಂದಾಗ ಅವಳನ್ನು ಅರ್ಥ ಮಾಡಿಕೊಳ್ಳಿ. ಅವಳನ್ನು ರಕ್ಷಿಸಿ ಮತ್ತು ಅವಳು ತೊಂದರೆಯಲ್ಲಿ ಸಿಲುಕದಂತೆ ನೋಡಿಕೊಳ್ಳಿ. ಸಮಸ್ಯೆಗಳಲ್ಲಿ ಅವಳಿಗೆ ಸಹಾಯ ಮಾಡಿ. ಅತ್ತೆಯಾಗಿ ಅದು ನಿಮ್ಮ ಜವಾಬ್ದಾರಿ ಕೂಡ ಹೌದು. ನೀವು ನಿಮ್ಮ ಸೊಸೆಯ ಕಡೆಗೆ ಅಸಭ್ಯವಾಗಿ ವರ್ತಿಸಿದರೆ ನಿಮ್ಮ ಸೊಸೆಯ ನಡುವೆ ಬಿರುಕು ಉಂಟಾಗುತ್ತೆ. ರಾಮ್ಲಾಲ್ ತನ್ನ ಹೆಂಡತಿಗೆ ದೀರ್ಘಾವಧಿಯ ಒತ್ತಡ ಇರುತ್ತೆ. ಆದ್ದರಿಂದ ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಹೇಳಿದ್ನು. ಆಗ ಅವನ ಹೆಂಡತಿ ತನ್ನ ಗಂಡನಿಗೆ, ನಿಮ್ಮ ಸಲಹೆಯನ್ನು ನೀವೇ ಇಟ್ಕೊಳ್ಳಿ. ನನಗೆ ಎಲ್ಲವೂ ತಿಳಿದಿದೆ. ನನ್ನ ಸೊಸೆಯನ್ನು ಸರಿಯಾದ ಹಾದಿಯಲ್ಲಿ ಹೇಗೆ ನಡೆಸ್ಕೋಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವೇನು ಹೇಳೋದು ಬೇಕಾಗಿಲ್ಲ. ನಿಮ್ಮ ಕೆಲಸವನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಅದನ್ನು ಕೇಳಿದ ನಂತರ ರಾಮ್ಲಾಲ್ ಏನು ಹೇಳದೆ ಅಂಗಡಿಗೆ ಹೊರಟೋದ. ಕೆಲವು ದಿನಗಳ ನಂತರ ರಾಮ್ಲಾಲ್ ಅವರ ಮಗ ಅದೇ ಹುಡುಗಿಯನ್ನು ಮದುವೆಯಾದ ಕೂಡ. ಮಗ ಮತ್ತು ಸೊಸೆ ಮನೆಗೆ ಬಂದಾಗ ಅವನು ಸೊಸೆಗೆ ಫೋನ್ ಮಾಡಿ ಹೇಳ್ತಾನೆ, ಇಂದಿನಿಂದ ನಾನು ಈ ಮನೆಯ ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾ ಇದ್ದೇನೆ. ನೀವು ಇವು ಗೃಹಿಣಿ, ಹೌಸ್ ವೈಫ್. ಗೃಹಿಣಿ ಅಂದರೆ ಮನೆಯಲ್ಲೇ ಇರುವ ವ್ಯಕ್ತಿ ಅಂತ ಹೇಳಿದ್ನ. ಅವನು ಲಕ್ಷ್ಮಿ ಅಂತ ಕರೆದ. ಮತ್ತು ಈ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ಹಾಳು ಮಾಡೋದು ನಿನ್ನ ಕೈಯಲ್ಲಿದೆ. ಹಾಳು ಮಾಡ್ತೀಯೋ ಉದ್ಧಾರ ಮಾಡ್ತೀಯೋ ಅದು ನಿನಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ರಾಮ್ಲಾಲ್ ಮನೆಗೆ ಹಿಂದಿರುಗಿದಾಗ ಅವನ ಸೊಸೆ ಅಡುಗೆ ಮಾಡ್ತಾ ಇದ್ಲು. ಅವನ ಸೊಸೆ ತಪ್ಪಾಗಿ ಒಂದು ಪಲ್ಲೆಯಲ್ಲಿ ಉಪ್ಪನ್ನು ಜಾಸ್ತಿ ಹಾಕಿದ್ಲು. ಅವನ ಸೊಸೆ ತನ್ನ ಗಂಡ ಮತ್ತು ಮಾವನಿಗೆ ಆಹಾರವನ್ನು ಬಡಿಸಿದ್ಲು. ರಾಮ್ಲಾಲ್ ಮೊದಲು ಅದನ್ನು ತಿಂದ. ಪಲ್ಲೆಯಲ್ಲಿ ತುಂಬ ಉಪ್ಪು ಇತ್ತು. ಆದರೆ ಅವನು ಏನು ಹೇಳದೆ ಗೌರವದಿಂದ ಆಹಾರವನ್ನು ಸ್ವೀಕರಿಸಿದ. ಅದರ ನಂತರ ರಾಮ್ಲಾಲ್ ಮಗ ಏನಿದ್ನ ಅವನು ಆಹಾರವನ್ನು ತಿಂದ. ಕರಿಯಲ್ಲಿ ಸ್ವಲ್ಪ ಉಪ್ಪು ಇದ್ದಿದ್ದ ಕಾರಣ ಅವನಿಗೆ ತುಂಬ ಕೋಪ ಕೂಡ ಬಂತು. ರಾಮ್ಲಾಲ್ ತನ್ನ ಮಗನನ್ನು ನೋಡಿದಾಗ ಏನಾಯಿತು ಅಂತ ಕೇಳಿದ. ಅವನು ಅದರ ಬಗ್ಗೆ ಯೋಚಿಸಬೇಡ ಅಂತ ಹೇಳಿದ. ಆದರೆ ಮಗ ಏನೂ ಹೇಳದೆ ತನ್ನ ತಂದೆಯೊಂದಿಗೆ ಊಟ ಕೂಡ ಮಾಡಿದ. ಇನ್ನು ಅತ್ತೆ ಊಟ ಮಾಡ್ತಾ ಇದ್ಲು. ಗಂಡ ಮಗನನ್ನು ನೋಡಿದ್ಲು. ಅವರು ಏನು ಮಾತನಾಡೋಕ್ಕೆ ಹೋಗಲಿಲ್ಲ. ಆದ್ದರಿಂದ ಅವಳು ಕೂಡ ಮೌನ ಆಗಿದ್ಲು. ಊಟ ಮಾಡಿದ ನಂತರ ರಾಮ್ಲಾಲ್ ತನ್ನ ಮಗನೊಂದಿಗೆ ಮನೆಯಿಂದ ಹೊರಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ. ಅವರು ಹೊರಗೆ ಹೋದ ತಕ್ಷಣ ರಾಮ್ಲಾಲ್ನ ಮಗ ತನ್ನ ತಂದೆಯನ್ನು ಏನು ಹೇಳಲಿಲ್ಲಲ್ಲಪ್ಪ ಅಂತ ಕೇಳಿದ. ಮಗನ ಮಾತುಗಳನ್ನು ಕೇಳಿದ ನಂತರ ಯಾರನ್ನಾದರೂ ಅವಮಾನಿಸುವುದು ಒಳ್ಳೆಯದಲ್ಲ ಅಂತ ರಾಮ್ಲಾಲ್ ಹೇಳಿದ. ಅವರು ಎಷ್ಟೇ ಹತ್ತಿರದವರಾಗಿದ್ದರೂ ಕೂಡ ಅವರನ್ನು ಅವಮಾನ ಮಾಡಬಾರ್ದು. ಅದಕ್ಕಾಗಿಯೇ ಅವನು ನನ್ನ ಸೊಸೆಗೆ ಏನನ್ನೂ ಹೇಳಲಿಲ್ಲ. ರಾಮ್ಲಾಲ್ ತಂದೆ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ. ನಂತರ ರಾಮ್ಲಾಲ್ ತನ್ನ ಮಗನಿಗೆ, ನಾನು ನಿನಗೆ 4 ವಿಷಯಗಳನ್ನು ಹೇಳ್ತೇನೆ ಕೇಳು. ಈ 4 ವಿಷಯಗಳನ್ನು ನೋಡಿಕೊಳ್ಳುವವರ ಮನೆಯಲ್ಲಿ ಎಂದಿಗೂ ಯಾವುದೇ ಜಗಳಗಳು ಅಥವಾ
ಯಾವುದೇ ಹೊಡೆದಾಟ ಬಡದಾಟ ಇವೇನು ಇರೋದಿಲ್ಲ. ಅವರ ವೃದ್ಧಾಪ್ಯವು ಸಹ ಬಹಳ ಶಾಂತಿಯುತವಾಗಿ ಹಾದು ಹೋಗುತ್ತೆ. ನಂತರ ಮಗ ತನ್ನ ಮಗನಿಗೆ ಆ 4 ವಿಷಯಗಳನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ನಂತರ ಮಗ ತನ್ನ ತಂದೆ ಹೇಳ್ತಿದ್ದ ಒಳ್ಳೆಯ ವಿಷಯಗಳನ್ನು ಎಚ್ಚರಿಕೆಯಿಂದ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ. ಇನ್ನು ಮೊದಲನೆಯದು, ಯಾರ ಮುಂದೆಯೂ ತನ್ನ ಹೆಂಡತಿಯನ್ನು ಬೈಬಾರ್ದು. ಒಬ್ಬ ಪುರುಷನ ಅತ್ಯುತ್ತಮ ಗುಣ ಎಂದರೆ ಅವನ ಹೆಂಡತಿ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ತಾಳೆ. ನೀವು ಹಾಗೆ ಮಾಡದಿದ್ದಾಗ ಅದನ್ನು ತಪ್ಪೆಂದು ಪರಿಗಣಿಸಿ ನಿಮ್ಮ ಹೆಂಡತಿಯನ್ನು ಕ್ಷಮಿಸಬೇಕು. ನಿಮ್ಮ ಹೆಂಡತಿ ತಪ್ಪು ಮಾಡಿದರೂ ಕೂಡ ನೀವು ಯಾರ ಮುಂದೆ ಅವಳನ್ನು ಬೈಬಾರ್ದು. ಕೆಲವು ಪುರುಷರು ತಮ್ಮ ಹೆಂಡತಿಯನ್ನು ಸಮಾಜದ ಮುಂದೆ ಅಥವಾ ಸಂಬಂಧಿಕರ ಮುಂದೆ ಬೈಯುತ್ತಾರೆ. ಇದು ತುಂಬ ದೊಡ್ಡ ತಪ್ಪು. ಇದನ್ನು ಮಾಡೋದ್ರಿಂದ ತುಂಬ ಅವಮಾನ ಆಗುತ್ತೆ. ಹೆಂಡತಿ ಹಿಂಜರಿತಾರೆ. ಇನ್ನು ಹೆಂಡತಿ ಏನನ್ನು ಕೇಳೋದಿಲ್ಲ. ಅದರ ನಂತರ ಅವಳು ತುಂಬ ಅಳ್ತಾಳೆ ಮತ್ತು ದುಃಖಿತಳಾಗ್ತಾಳೆ. ನೀವು ಹೀಗೆ ಮಾಡಿದರೆ ಅವಳು 4ರಲ್ಲಿ ಕನಿಷ್ಠ ಆಗ್ತಾಳೆ, ಚೀಪ್ ಆಗ್ತಾಳೆ. ನಿಮ್ಮನ್ನು ಸಹ ಅದೇ ರೀತಿ ನೋಡಲಾಗುತ್ತೆ. ನೀವು ನಿಮ್ಮ ಹೆಂಡತಿಯ ಬಗ್ಗೆ ಎಂದಿಗೂ ಕೆಟ್ಟದಾಗಿ ಮಾತನಾಡಬಾರ್ದು. ಸಮಾಜ ಅಥವಾ ಕುಟುಂಬವು ಅವಳನ್ನು ಕಿರುಕುಳ ಮಾಡಬಾರ್ದು ಅಂತಂದರೆ ಫಸ್ಟ್ ನೀವು ಮನೇಲಿ ಚೆನ್ನಾಗಿರಬೇಕು. ನೀವು ಗಂಡ ಪ್ರೀತಿ ಮಾಡಿದ್ರೆ ತಾನೇ ಎಲ್ಲರೂ ಪ್ರೀತಿ ಮಾಡೋದು, ಇಲ್ಲಾಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಪರಿಣಾಮವಾಗಿ ಜೀವನದಲ್ಲಿ ಇಬ್ಬರ ನಡುವೆ ದುಃಖ ಮಾತ್ರ ಉಳಿಯುತ್ತೆ. ಇನ್ನು 2ನೇ ವಿಷಯ ಏನಂತಂದರೆ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಗನೇ. ನಿಮ್ಮ ಹೆಂಡತಿ ಏನಾದರೂ ತಪ್ಪು ಮಾಡಿದರೆ ಅವಳನ್ನು ಒಂಟಿಯಾಗಿ ಒಂದು ಕೋಣೆಗೆ ಕರೆದೊಯ್ದು ಅವಳೊಂದಿಗೆ ಮಾತನಾಡಿ ಅವಳನ್ನು ಚೆನ್ನಾಗಿ ನಡೆಸಿಕೊಳ್ಳಿ. ನೀವು ಅವಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದಾಗ ಅವಳು ನಿಮಗೆ ಎಲ್ಲವನ್ನ ಹೇಳುತ್ತಾಳೆ. ಅವಳು ತನ್ನ ಗಂಡನ ಮಾತನ್ನು ಕೇಳ್ತಾಳೆ ಮತ್ತು ತನ್ನ ತಪ್ಪನ್ನು ಒಪ್ಪಿಕೊಳ್ತಾಳೆ. ಅವಳು ತನ್ನ ಗಂಡನನ್ನು ಪ್ರೀತಿ ಮಾಡ್ತಾಳೆ. ಇನ್ನು 3ನೇ ವಿಷಯ ಏನಂತಂದರೆ, ನಿಮ್ಮ ಹೆಂಡತಿಯ ಕುಟುಂಬ ಅಂದರೆ ನಿಮ್ಮ ಅತ್ತೆಯ ಕುಟುಂಬ, ನಿಮ್ಮ ಮಾವನ ಕುಟುಂಬ. ಅವಳು ಕಷ್ಟದಲ್ಲಿದ್ದಾಗ ಬೆಂಬಲ ನೀಡಬೇಕು. ನೀವು ಅವರಿಗೆ ಸಹಾಯ ಮಾಡಬೇಕು. ನಿಮ್ಮ ಹೆಂಡತಿ ಕಷ್ಟದಲ್ಲಿದ್ದಾಗ ಅವಳ ಪಕ್ಕದಲ್ಲಿ ನಿಲ್ಲುವುದು ಗಂಡನಾದವನ ಧರ್ಮ. ಅವಳು ಸಾಯುವವರೆಗೂ ಅವಳನ್ನು ಬೆಂಬಲಿಸುವುದು ಗಂಡನ ಕರ್ತವ್ಯ. ಹೆಂಡತಿ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ರೆ ಗಂಡ ತನ್ನ ಹೆಂಡತಿಯನ್ನು ತನ್ನ ತಾಯಿಯ ಮನೆಗೆ ಕಳಿಸಬಾರ್ದು. ಗಂಡನು ತನ್ನ ಹೆಂಡತಿಗೆ ಸಹಾಯದ ಅಗತ್ಯವಿರುವ ಸಮಯದಲ್ಲಿ ಅವಳನ್ನು ನಿಂದಿಸಿ ತಾಯಿಯ ಮನೆಗೆ ಕಳಿಸಿದರೆ ಹೆಂಡತಿಯರು ತಮ್ಮ ಗಂಡಂದಿರನ್ನು ಶಾಶ್ವತವಾಗಿ ಬಿಟ್ಟು ಹೋಗುವ ಸಂಭವ ಜಾಸ್ತಿ. ಇನ್ನು ಹೆಂಡತಿಯನ್ನು ತೊರೆದ ವಿದುರನು ಅಂತ ದುಃಖಿತ ಆಗಬೇಕಾಗುತ್ತೆ ಮತ್ತು ಸಮಾಜದಲ್ಲಿ ಅವಮಾನವನ್ನು ಎದುರಿಸಬೇಕಾಗುತ್ತೆ. ಇನ್ನು 4ನೆಯ ವಿಷಯ ಏನಂತಂದರೆ, ಗಂಡನು ತನ್ನ ಹೆಂಡತಿಯ ಮಕ್ಕಳಿಗೆ ಚೆನ್ನಾಗಿ ಸಂಪಾದಿಸಬೇಕು ಮತ್ತು ಅವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ಒದಗಿಸಬೇಕು ಮತ್ತು ಅವರಿಗೆ ಯಾವುದೇ ಕೊರತೆ ಆಗಬಾರ್ದು ಅಂತ ನೋಡ್ಕೊಳ್ಬೇಕು. ಕದ್ದ ಹಣದಿಂದ ಅವರನ್ನು ಬೆಂಬಲಿಸಲು ಪ್ರಾರಂಭಿಸಿದರೆ ಅವನ ಹೆಂಡತಿ ದುರಾಸೆ ಆಗ್ತಾಳೆ. ಹಣಕ್ಕಾಗಿ ಕಿರುಕುಳ, ಹಣದ ಗೀಳು ಹಿಡಿದ ಮಕ್ಕಳು ಕೂಡ ತಮ್ಮ ತಂದೆಯನ್ನು ಕೆಟ್ಟ ಕೆಲಸಗಳನ್ನು ಮಾಡಲು ಪ್ರೋತ್ಸಾಹ ಕೊಡ್ತಾರೆ. ಹೀಗೆ ಮಾಡುವವರ ಮಕ್ಕಳು ಕೆಟ್ಟ ಜನರಾಗಿ ಬೆಳೆಯುತ್ತಾರೆ. ಅವರಿಗೆ ಸಂತೋಷ ಮತ್ತು ಶಾಂತಿ ಏನನ್ನೂ ಇರೋದೇ ಇಲ್ಲ, ತಿಳಿದಿರೋದೇ ಇಲ್ಲ ಅವರಿಗೆ. ನೀವು ಉತ್ತಮ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು. ಅದರೊಂದಿಗೆ ನಿಮ್ಮ ಮಕ್ಕಳು ಕೂಡ ಒಂದು ಒಳ್ಳೆಯ ಗುಣವನ್ನು ಕಲಿತಾರೆ. ಮನೆ ಸಂತೋಷ ಮತ್ತು ನೆಮ್ಮದಿಯಿಂದ ತುಂಬಿರುತ್ತೆ. ನಿಮ್ಮ ಮಕ್ಕಳು ಕೂಡ ಸುರಕ್ಷಿತವಾಗಿರ್ತಾರೆ ಮತ್ತು ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ. ಆದ್ದರಿಂದ ಈ 4 ವಿಷಯಗಳಲ್ಲೂ ಗಂಡನಿಗೆ ಮಾತ್ರ ಅಲ್ಲ, ಅತ್ತೆ ಮತ್ತು ಮಾವರಿಗೂ ಅನ್ವಯ ಆಗುತ್ತೆ. ಈ 4 ವಿಷಯಗಳನ್ನು ಎಲ್ಲರೂ ಅನುಸರಿಸುವ ಮನೆಯಲ್ಲಿ ಯಾವುದೇ ಜಗಳ ಅಥವಾ ಹೊಡೆದಾಟ ಬಡದಾಟ ಇದೇನೂ ಇರಲ್ಲ, ಶಾಂತಿ ನೆಮ್ಮದಿ ಇರುತ್ತೆ. ಹಾಗಾದರೆ ವೃದ್ಧಾಪ್ಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬೇಕಂದ್ರೆ ನೀವು ಮಾಡಬೇಕಾದ 11 ವಿಷಯಗಳು ನೋಡಿ ಇಲ್ಲಿವೆ. 60 ವರ್ಷದ ನಂತರ ನೀವು ನಿಮ್ಮ ಬಳಿ ಹಣ ಇಲ್ಲದಿದ್ರೆ ನೀವು ಬೇರೆಯವರ ಮೇಲೆ ಅವಲಂಬಿತ ಆಗ್ತೀರಾ ಅಥವಾ ನಿಮ್ಮ ಮಕ್ಕಳ ಮೇಲೆ ಹೊರೆ ಆಗ್ತೀರಿ ಅಂತ ಅರ್ಥ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ದೇಹವು ಸಹಕರಿಸದ ಕಾರಣ ನೀವು 60 ವರ್ಷದ ನಂತರ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ವೃದ್ಧಾಪ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಮತ್ತು ನಿಮ್ಮ ಗೌರವವನ್ನು ಹೆಚ್ಚಿಸುವ ಈ 11 ವಿಷಯಗಳನ್ನು ನೀವು ತಿಳಿದಿರಲೇಬೇಕು. ಇನ್ನು ಮೊದಲನೆಯದಾಗಿ, ನೀವು 60 ವರ್ಷ ತಲುಪಿದ ನಂತರ ನಿಮ್ಮ ದೇಹವು ದುರ್ಬಲ ಆಗುತ್ತೆ. ಆದ್ರಿಂದ ನೀವು ಮನೆಯಲ್ಲಿಯೇ ಇರಬೇಕು. ಹರಿದ ಬಟ್ಟೆಗಳನ್ನು ಧರಿಸಬಾರ್ದು ಮತ್ತು ಕೊಳಕಾಗಿ ಇರಬಾರ್ದು. ನೀವು ಹೊರಗೆ ಹೋದಾಗಲೂ ಒಳ್ಳೆಯವರಾಗಿ ನೀಟಾಗಿ ಇರಬೇಕು. ಒಳ್ಳೆ ಬಟ್ಟೆಯನ್ನು ಧರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ನಿಮ್ಮನ್ನು ಚೆನ್ನಾಗಿ ನಡೆಸ್ಕೊಳ್ಳೋದಿಲ್ಲ ಅಂತ ಜನ ಕೂಡ ಭಾವಿಸ್ತಾರೆ. ನೀವು ಈ ರೀತಿ ಅಶುದ್ಧವಾಗಿದ್ದರೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ನಿಮ್ಮನ್ನು ನೋಡಿ ದ್ವೇಷ ಮಾಡ್ತಾರೆ. ಇನ್ನು 2ನೇಯದಾಗಿ, ನೀವು ಈಗಾಗಲೇ ನಿಮ್ಮ ವೃದ್ಧಾಪ್ಯದ ಔಷಧಿಯಾಗಿ ಸ್ವಲ್ಪ ಹಣವನ್ನು ಉಳಿಸಿದ್ದೀರಿ.
ನೀವು ಇನ್ನೂ ಹಣವನ್ನು ಉಳಿಸ್ತಾ ಇದ್ದರೆ ನೀವು ಅಪಾಯದಲ್ಲಿದ್ದೀರಿ. ಏಕೆಂದರೆ ವೃದ್ಧಾಪ್ಯದಲ್ಲಿ ನಿಮ್ಮ ಹೆತ್ತವರಿಗೆ ಆಹಾರ ನೀಡುವುದು ಈಗ ಕೆಲವು ಗಂಡು ಅಥವಾ ಹೆಣ್ಣು ಮಕ್ಕಳಿಗೆ ಹೊರತಾಗಿದೆ ಅಂತ ಅನಿಸ್ತಾರೆ. ಇನ್ನು ಮೂರನೆಯದಾಗಿ, ನೀವು ಹಣವನ್ನು ಉಳಿಸ್ತೇ ಇದ್ದರೆ ನಿಮ್ಮ ಆಸ್ತಿಯನ್ನು ನಿಮ್ಮ ಮಕ್ಕಳಿಗೆ ವರ್ಗಾಯಿಸ್ತೀರಿ. ನೋಡಿ, ಯಾವುದೇ ಸಂದರ್ಭದಲ್ಲಿ ಅದನ್ನು ಮಾಡಲೇಬಾರ್ದು. ನೀವು ಹಾಗೆ ಯಾರಿಗಾದರೂ ನೀವು ಅದನ್ನು ಕೊಟ್ಬಿಟ್ರೆ ನಿಮಗೆ ಔಷಧಿ ಕೂಡ ತರೋದಕ್ಕೆ ಹಣ ಇಲ್ಲದೆ ನೀವು ಬೀದಿ ಪಾಲಾಗಬೇಕಾಗುತ್ತೆ. ನೀವು ಇರೋವರೆಗೂ ನಿಮ್ಮ ಆಸ್ತಿನ ಯಾರಿಗೂ ಕೊಡಬಾರ್ದು. ಇನ್ನು ನಾಲ್ಕನೇದು ಏನು ಅಂತಂದರೆ, ತನ್ನ ಹೆಂಡತಿ ಅಥವಾ ಕುಡುಕನ ಮಾತು ಕೇಳದ ನಿಮ್ಮ ಮಗನಿಗೆ ನಿಮ್ಮ ಆಸ್ತಿ ವಿವರಗಳ ಬಗ್ಗೆ ಅಥವಾ ನೀವು ಮರೆ ಮಾಡಿದ ಹಣ ಅಥವಾ ಆಭರಣಗಳ ಬಗ್ಗೆ ಯಾವತ್ತೂ ಹೇಳಬಾರ್ದು. ಏಕೆಂದರೆ ದುರಾಸೆ ವ್ಯಕ್ತಿ ತನ್ನ ಹೆತ್ತವರಿಗೆ ಮುಂಚಿತವಾಗಿ ಹಾನಿ ಮಾಡ್ತಾನೆ. ಐದನೇ ಏನಂತಂದರೆ, ಹೆಚ್ಚು ಆಹಾರವನ್ನು ಸೇವಿಸಬಾರ್ದು. ನೀವು ಇಲ್ಲಿಯವರೆಗೆ ಎಷ್ಟು ತಿಂತಿದ್ರಿ ಅದರ ಅರ್ಧದಷ್ಟು ಅಷ್ಟೇ ತಿನ್ನಬೇಕು. ನೀವು ಜಾಸ್ತಿ ತಿಂತಾ ಇದ್ದರೆ ಇನ್ನು ಜಾಸ್ತಿ ರೋಗಗಳು ಅಂಟುತ್ತಾ ಹೋಗ್ತವೆ. ಯಾಕಂದರೆ ನೀವು ಕಡಿಮೆ ಆಹಾರ ತಿಂತಾ ಇದ್ದರೆ ನೀವು ಜಾಸ್ತಿ ದಿನ ಬದುಕೋದಕ್ಕೆ ಸಹಾಯ ಆಗುತ್ತೆ ಮತ್ತು ನಿಮ್ಮ ಖರ್ಚುಗಳನ್ನು ಕೂಡ ಕಡಿಮೆ ಮಾಡಬಹುದು. ಇನ್ನು ಸಂಖ್ಯೆ 6ನೇದು ಏನಂದರೆ, ತಮ್ಮ ಗಂಡು ಮತ್ತು ಹೆಣ್ಮಕ್ಳು ನಿಮ್ಮನ್ನು ನೋಡೋದಿಲ್ಲ ಅಂತ ಕೆಲವರು ಮನವರಿಕೆ ಮಾಡಿಕೊಂಡಿರುವ ವೃದ್ಧರಿಗೆ ಇದು ಮುಖ್ಯವಾಗಿದೆ. ಅವರು ಹೆಸರಿನಲ್ಲಿ ವಿಮೆಯನ್ನು ತೆಗೆದುಕೊಳ್ಳುವುದು ಮುಖ್ಯ. ಇದನ್ನು ತೆಗೆದುಕೊಳ್ಳೋದ್ರಿಂದ ಗಂಡ ಮತ್ತು ಹೆಂಡತಿಯಲ್ಲಿ ಒಬ್ಬರು ಸತ್ರು ಕೂಡ ಆ ವಿಮೆಯ ಹಣ ನಿಮಗೆ ಕೆಲವು ದಿನಗಳವರೆಗೆ ಬದುಕೋದಕ್ಕೆ ಸಹಾಯ ಆಗುತ್ತೆ. ಇನ್ನು 7ನೇದೇನೆಂದರೆ, ನೀವು ಮನೆಯಲ್ಲಿರೋದ್ರಿಂದ ನಿಮ್ಮ ಸೊಸೆಯಂದಿರು ಅಥವಾ ಮಗನನ್ನು ಏನಾದರೂ ಮಾಡಲು ಕೇಳೋದಕ್ಕೆ ಹೋಗಬೇಡಿ. ನೀವು ಗಳಿಸಿದಾಗ ನಿಮ್ಮ ಮಾತುಗಳಿಗೆ ಬೆಲೆ ಇರೋದಿಲ್ಲ ಮತ್ತು ನೀವು ಅವುಗಳನ್ನು ಪದೇ ಪದೇ ಪುನರಾವರ್ತಿಸಿದರೆ ಅವರು ನಿಮ್ಮೊಂದಿಗೆ ನಕಾರಾತ್ಮಕ ರೀತಿಯಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು 8ನೇದೇನಂತಂದರೆ, ಕೆಲವು ವೃದ್ಧರು ತಮ್ಮ ಪುತ್ರರು ಮತ್ತು ಪುತ್ರಿಯರ ಮೇಲಿನ ಪ್ರೀತಿಯಿಂದ ತಮ್ಮ ಎಲ್ಲ ಆಸ್ತಿಯನ್ನು ಮುಂಚಿತವಾಗಿಯೇ ಬರೆದು ಕೊಟ್ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಪಾಲಕರು ಪೋಷಕರಲ್ಲ, ಆದರೆ ವೃದ್ಧಾಪ್ಯದಲ್ಲಿ ತಮ್ಮ ಹೆತ್ತವರಿಗೆ ಸೇವೆ ಸಲ್ಲಿಸುವ ಹಿರಿಯರು. ಈ ಯುಗದಲ್ಲಿ ವೃದ್ಧಾಪ್ಯದಲ್ಲಿ ತಮ್ಮ ಹೆತ್ತವರಿಗೆ ಸೇವೆ ಸಲ್ಲಿಸುವ ಜನರು ಬಹಳ ಕಡಿಮೆ. ಅದಕ್ಕೋಸ್ಕರ ಯಾರೂ ಆಸ್ತಿನ ಬರೆದು ಕೊಡಬಾರ್ದು. ಅವರು ನಿಮ್ಮ ಆಸ್ತಿನೆಲ್ಲ ಬರೆಸ್ಕೊಂಡ್ಬಿಟ್ಟು ವೃದ್ಧಾಶ್ರಮಗಳಿಗೆ ಕಳಿಸ್ತಾರೆ. ಇನ್ನು ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಅವರನ್ನು ಶಾಲೆಗೆ ಕರೆದೊಯ್ಯುವಂತಹ ಸಣ್ಣ ಕೆಲಸಗಳು ಸಾಕಾಗೋದಿಲ್ಲ ಅವರಿಗೆ. ಹೀಗೆ ಮಾಡೋದ್ರಿಂದ ಹೊರಗೆ ಹೋದಂತೆ ಅನಿಸುವುದಲ್ಲದೆ ವ್ಯಾಯಾಮವಾಗಿ ನಿಮ್ಮ ಆರೋಗ್ಯ ಕೂಡ ಒಳ್ಳೆಯದಾಗುತ್ತೆ ಮತ್ತು ಮನೆಯಲ್ಲಿ ಸಹಾಯ ಮಾಡಿದಂಥ ಕೂಡ ಆಗುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದರೆ ನೀವು ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ದಂಗೆ ಆಗುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. 10 ನಿಮಿಷ ಆದರೂ ದೇವರನ್ನು ನೀವು ಆರಾಧನೆ ಮಾಡಬೇಕು. ಈ ವಯಸ್ಸಿನಲ್ಲಿ ದೇವರನ್ನು ಆರಾಧನೆ ಮಾಡೋದ್ರಿಂದ ಶಾಂತಿ ಸಿಗುತ್ತೆ. ಸಂಬಂಧಿಕರ ಮನೆಗೆ ಹೋಗಬೇಡಿ, ಏಕೆಂದರೆ ಅಲ್ಲಿ ನಿಮಗೆ ಗೌರವ ಸಿಗೋದಿಲ್ಲ ಮತ್ತು ಅವಮಾನಕ್ಕೆ ಒಳಗಾಗ್ತೀರ. ಇನ್ನು 11ನೇದು, ಕೆಲವು ತಮ್ಮ ಸೊಸೆಯಂದ್ರ ಜೊತೆ ಆಟವಾಡ್ತಿರ್ತಾರೆ. ಯೋಚಿಸಿ, ಇದು ನಿಮ್ಮ ವಯಸ್ಸಿಗೆ ಸೂಕ್ತವಲ್ಲ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮಲ್ಲಿರುವ ಹಣದ ಅರ್ಧವನ್ನು ಬಳಸಿ, ಇಲ್ಲದಿದ್ದರೆ ವೃದ್ಧಾಪ್ಯವು ಕೆಲವು ಮಕ್ಕಳಿಗೆ ತುಂಬ ದುಃಖಕರ ನರಕ ಆಗುತ್ತೆ. ಪೋಷಕರು ಆಸ್ತಿಯನ್ನು ಸಮಾನವಾಗಿ ಹಂಚೋದಿಲ್ಲ. ಇದು ಮಕ್ಕಳ ನಡುವಿನ ಘರ್ಷಣೆಗಳಿಗೆ ಮತ್ತು ಸಾವಿಗೆ ಕೂಡ ಕಾರಣ ಆಗಬಹುದು. ನಾವು ಹೇಳಿದ ಈ 11 ವಿಷಯಗಳನ್ನು ನೀವು ಅನುಸರಿಸಿದರೆ ನಿಮ್ಮ ವೃದ್ಧಾಪ್ಯವು ತುಂಬ ಆರಾಮದಾಯಕ ಮತ್ತು ಶಾಂತಿಯುತ ಆಗಿರುತ್ತೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ನಮ್ಮ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.